ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಈಚನಾಳ ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ರಾಜರೋಷವಾಗಿ ನಡೀತಾ ಇದೆ. ಅಂಗಡಿ ಡಾಬಾಗಳಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದ್ದು ಯಾವುದೇ ಪರವಾನಗಿ ಇಲ್ಲದೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಡೀತಾ ಇದ್ರೂ ಕೂಡ ಅಬಕಾರಿ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಕುರಿತು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಲಿಂಗಸಿಗೂರು ಈಚನಾಳ ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ. ರಾಜರೋಷವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂಗಡಿ ಡಾಬಾಗಳು ಸಮಯಕ್ಕೆ ಮೀರಿ ನಡೀತಾ ಇತ್ತು. ಇದರಿಂದಾಗಿ ಅಂಗಡಿಗಳು ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಡಿವಾಣಕ್ಕೆ ಮುಂದಾಗದೆ ಇರುವುದು ಶೋಚನೀಯ ಸಂಗತಿಯಾಗಿದೆ. ಗ್ರಾಮದಲ್ಲಿ ಊರ ಒಳಗೆ ಶಾಲೆಯ ಪಕ್ಕದಲ್ಲಿ ಹಾಗೂ ಗ್ರಾಮದ ಅಂಗಡಿ ಡಾಬಾ ಅಂಗಡಿಯಲ್ಲಿ ಅಕ್ರಮವಾಗಿ ಸಾರಾಯಿ ದಂಧೆ ನಡೀತಾ ಇದೆ. ಇದರ ಕುರಿತು ಅಧಿಕಾರಿ, ಸ್ಥಳೀಯ ಜನಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿರುವುದಿಲ್ಲ. ಅವರು ಕೊಟ್ಟ ಅಂಗಡಿಗಳ ಪರವಾನಗಿ ರದ್ದು ಮಾಡಿಲ್ಲ. ಇದು ಬಹಳ ಅನುಮಾನಗಳಿಗೆ ಕಾರಣವಾಗಿದೆ. ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮ ದೊಡ್ಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಮಾಜದ ಅಧೋಗತಿಗೆ ಕಾರಣರಾಗ್ತಿದ್ದಾರೆ ಎಂಬ ಆರೋಪಗಳು ಎದ್ದಿದೆ. ಈಚನಾಳ ಡಬ್ಬಾ ಅಂಗಡಿಯಲ್ಲಿ ಅಕ್ರಮವಾಗಿ ಸಾರಾಗಿ ಮಾರಾಟ ಮಾಡಲಾಗ್ತಾ ಇದೆ. ಇದರ ಕುರಿತು ಶಿಕ್ಷಕರಿಗೆ ಮಾಹಿತಿ ಇದ್ರೂ ಕೂಡ ಪಂಚಾಯಿತಿಗೆ ಹಾಗೂ ಕ್ಷೇತ್ರದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದಿಲ್ಲವೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ಕಡಿವಾಣ ಹಾಕದೆ ಕೆಲವರು ತಾವೇ ಡಾಬಾ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಾರೆ ಎಂಬ ಆರೋಪಗಳು ಕೂಡ ಕೇಳಿಬಂದಿದೆ. ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ತುಂಬಾ ಅಸಹಾಯಕತೆ ಕಾರಣವಾಗಿದೆ. ಈಚನಾಳ ಗ್ರಾಮ ಪಂಚಾಯಿತಿ ಒಳಗಡೆ ಕುಡಿದು ಬಿದ್ದಿರೋ ಬಾಟಲ್ಗಳು ಮತ್ತು ಪೋಸ್ಟ್ ಆಫೀಸ್ ಮತ್ತು ಅಂಗನವಾಡಿ ಮುಂದೆ ಬಿದ್ದಿರುವಂತಹ ಬಾಟಲ್ಗಳು ಮಕ್ಕಳ ಮೇಲೆ ಬೀರುವ ಪರಿಣಾಮ ತುಂಬಾ ದುಃಖಕರ. ಈಚನಾಳ ಶಾಲೆ ಕಾಂಪೌಂಡ್ ಒಳಗೆ ಕುಡಿದು ಬಿದ್ದಿರುವಂತಹ ಸಾರಾಯಿ ಬಾಟಲ್ ಮಕ್ಕಳು ಓದಲು ತೊಂದರೆ, ಸಣ್ಣ ಮಕ್ಕಳು ಕೈಯಲ್ಲಿ ಹಿಡಿದು ಆಟವಾಡ್ತಾ ಇದ್ದು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಬಕಾರಿ ಅಧಿಕಾರಿಗಳು ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಯಾಕೆ ಎದ್ದು ಗ್ರಾಮ ಜನರ ಪ್ರಶ್ನೆಯಾಗಿದೆ. ಈಚನಾಳ ಗ್ರಾಮ ನೋಡ್ರಿ, ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಈಚನಾಳ ಗ್ರಾಮದಾಗ ಪಂಚಾಯತಿ ಮೇಲೆ ಐತಿ ನೋಡ್ರಿ. ಅಸಲ್ ಪಂಚಾಯತಿ ಮೇಲೆ ಐತಿ. ಇಲಾಖೆದಾರ ನೋಡ್ರಿ ಹಿಂದೆ ಒಳಗೆ ಪಂಚಾಯತಿ ಮುಂದೆ ಬಿದ್ದೈತೆ. ಊರು ಎಲ್ಲರೂ ನೋಡ್ರಿ, ಅಂಗನವಾಡಿ ಐತೆ, ಇದ್ರತೈತೆ, ಪೋಸ್ಟ್ ಆಫೀಸ್ ಐತೆ. ಅದನ್ನ ಅಲ್ಲಿನ ಎಲ್ಲ ಸಸ್ತ ಐತಿ ನೋಡ್ರಿ. ಈ ನಮ್ಮನೆ ಐತಿ ಈಗ ಇದು ನೋಡ್ರಿ. ಈಗ ಇಲ್ಲದ ನೋಡ್ರಿ, ಇದೆಲ್ಲ ಬಿದ್ದೈತಿ. ಎಲ್ಲ ಹಂಗ ಮುಂದಕ್ಕೆ ಬರ್ರಿ. ಈಗ ಬಾಗಿಲಿಂದ ಐತ್ರಿ. ಇದು ಹೇಳಿ ಹೇಳಿ ಎಲ್ಲ ಈ ನಮ್ಮನೆ ಪಾಸ್ ಬಿದ್ದೈತ್ರಿ. ಯಾರು ಕಸ ತೆಗ್ದಿಲ್ಲ. ಪಂಚಾಯತಿ ಸಿಬ್ಬಂದಿಗಳಾರ ಸ್ವಚ್ಛತೆ ಮಾಡಿಲ್ಲ. ತಮ್ಮ ತಲೆ ಮೇಲೆ ಇದ್ದದ್ದಂತ ಸ್ವಚ್ಛ ಮಾಡಿಲ್ಲ ಸಿಬ್ಬಂದಿಗಳು. ಈ ಬಾಟ್ಲಿ ಅಂತಾರೆಲ್ಲ ಊರಾಗ ಮಾರ್ತಾರನ್ರಿ ಪೂರಾ ರಾಜರೋಷವಾಗಿ? ಊರಾಗ ಮಾರ್ತಾರ್ರಿ. ಊರಾಗ ಮಾರ್ತಾರ. ಪಂಚಾಯತಿ ಮ್ಯಾಲೆ ಐತ್ರಿ. ಎಲ್ಲ ಗಾಡಿ ಐತೆ. ಕಸ ಬಳೆಯವ್ರನ್ನ ಎಲ್ಲ ಇಟ್ಕೊಂಡಾರ. ಬುಡಕನು ಸ್ವಚ್ಛ ಇಲ್ಲ, ಮ್ಯಾಲಿನೂ ಸ್ವಚ್ಛ ಇಲ್ಲ. ಇವತ್ತು ಹೇಳಕ್ ಕುಂತೀವಿ ನೋಡ್ರಿ. ಈ ನಮ್ಮನೆ ಐತಿ. ಇವತ್ತು ತಾರೀಕು 22 ನೋಡ್ರಿ, ಸೋಮವಾರ. ತಾರೀಕು 22 ಸೋಮವಾರ ದಿನ ನೋಡ್ರಿ, 2025 ನೋಡ್ರಿ. ಸ್ವಚ್ಛತೆ ಬುಡಕನು ಸ್ವಚ್ಛ ಇಲ್ಲ, ಮ್ಯಾಲಿನೂ ಸ್ವಚ್ಛ ಇಲ್ಲ ಅಂದ್ರೆ ಅಧಿಕಾರಿಗಳು ಪಂಚಾಯತಿಯಾಗ ನೋಡ್ರಿ. ಈ ನಮ್ಮನೆ ಕಸ ಐತೆ. ಈ ನಮ್ಮನೆ ಕುಡ್ದು ಹಾಕ್ಯಾರ. ಗಾಡಿನಿಲ್ರಿ. ಭಾಳ ದಿನ ಆಯ್ತು, ಒಂದು 2-3 ತಿಂಗಳಾಯ್ತಂತ ಗಾಡಿ ಇಲ್ಲ. ಅದು ಡಿಸೇಲ್ ಇಲ್ಲ, ಕೆಟ್ಟೈತೆ ಅಂತ ಎಲ್ಲೇ ಬಿಟ್ಟಾರ. ಅಧಿಕಾರಿಗಳಿಗೆ ಹೇಳಿದ್ವಿ. ಓಣ್ಯಾಗ ನೋಡಿದ್ರೆ ಹಂಗ ಕಸ ಅದಾವ. ಚರಂಡಿ ಸಾಮನೆ ತೆಗ್ದದ್ದ ನಿನ್ನೊಂದ್ ಸ್ವಲ್ಪ ತೆಗ್ದಾರ. ಇವತ್ತು ನಮ್ಗೆ ಇದು ಪಂಚಾಯತಿಯಾಗ ಅಸಲ್ ಪಂಚಾಯತಿ ನೋಡ್ರಿ. ಈ ನಮ್ಮ ಕುಡ್ದು ಹಾಕ್ಯಾರ. ಎಲ್ಲ ಬಿಟ್ಟಾರ. ನಾ ಮಾತಾಡದ ಎಲ್ಲ ರೈತ ಸಂಘದವ್ರು ನೋಡ್ರಿ. ನಾವು ಊರು ಸ್ವಚ್ಛತೆ ಅಂತಾರ, ಎಲ್ಲ ಪಗಾರ ತಗಂತಾರ. ಈ ನಮ್ಮನೆ ಮಾಡಿ ಬಿಟ್ಟಾರ ನೋಡ್ರಿ. ಪಂಚಾಯತ್ಗೆ ನೋಡ್ರಿ, ಅಸಲ್ ಪಂಚಾಯತಿಯಾಗ ಕುಡ್ದು ಬಿಸಿ ಹಾಕ್ಯಾರ ನೋಡ್ರಿ. ಎಲ್ಲರೂ ನೋಡ್ರಿ, ಆರೋಗ್ಯ ಕುಡ್ದಿದೆ ಪಂಚಾಯತಿ ಅಂತಂದ್ರೆ. ಈ ನಮ್ಮನೆ ಕಸ ಐತೆ. ಯಾರು ಗಾಡಿನೇ ಇಲ್ರಿ. ಇಲ್ಲಿ ಕಸ ಕಬ್ಬರ್ನೂ ಇಲ್ಲ. ಈ ನಮ್ಮನೆ ಹೊಲ್ಸೈತೆ ನೋಡ್ರಿ. ಪಿಡಿಒ ಸಾಹೇಬ್ರು ಬರ್ತಾರನ್ರಿ ಡೈಲಿ? ಬರಗಲ್ರಿ ಸರ್. ಅವ್ರು ಯಾರ ಚೇಂಜ್ ಆಗ್ಯಾರಂತ್ರಿ. ನಾವು ಸ್ವಲ್ಪ ಇದಾಯ್ತು ಅಂತ ಕೇಳಿದ್ವಿ. ಅವಾಗ ಬರ್ತಾರ. ಅವ್ರ ಹೆಸರು ಇವ್ರ ಹೆಸರು ಅವ್ರು ಹೇಳ್ತಾರ. ಪಿಡಿಒನ ಇನ್ನ ಅವ್ರಿಗೆ ಆದ್ರೂ ಬಂದಿಲ್ರಿ. ಮತ್ತೆ ಇದು ಹೆಂಗ್ರಿ ಈ ತರ ಕುಡಿದ್ಬಿಟ್ಟು ಬಾಟ್ಲಿ ಹೋಗೋದು, ಈ ತರ ಎಲ್ಲ ಪರಿಸ್ಥಿತಿಗಳು ಊರು ಇದು ಸಹಕಾರ ಕೊಡ್ಬೇಕು. ಈ ನಮ್ಮನೆ ಇಲಾಖೆದಾರ. ಈಚನಾಳ ಗ್ರಾಮದಾಗ ಪೋಸ್ಟ್ ಆಫೀಸ್ ನೋಡ್ರಿದ, ಅಂಗನವಾಡಿ ಶಾಲೆ ಐತ್ರಿ. ಸಣ್ಣ ಅಂಗನವಾಡಿ UKG ಇದ್ರದ್ದು ಹುಡ್ರದ. ಈ ನಮ್ಮನೆ ಕುಡ್ದಾಗ ಬಾಟ್ಲಿ ಈ ನಮ್ಮನೆ ಹಾಕ್ಯಾರ ನೋಡ್ರಿ. ನನಗ ಇನ್ನೆಲ್ಲ ಸಾಕ್ಯಾರ. ನಾವೆಲ್ಲ ರೈತ ಸಂಘದವ್ರು. ನಾವು ಎಲ್ಲ ಚರ್ಚ್ ಮಾಡಕ್ ಕುಂತೀವಿ. ಎಲ್ಲೆಲ್ಲಿ ಅಂತ ಪಂಚಾಯತಿಗೂ ಬಿದ್ದಾವ, ಇಲ್ಲಿನೂ ಬಿದ್ದಾವ. ಮತ್ತೆ ಸಾರ್ವಜನಿಕರು ಎಲ್ಲರಿಗೆ ಭಾಳ ತೊಂದರೆ ಐತೆ. ಪೋಸ್ಟ್ ಆಫೀಸ್ ಇದ್ರು ಅಂಗಡಿ ಬರ್ತಾರ, ಮುದಿಯಾರು ಬರ್ತಾರ, ರೊಕ್ಕ ತಗೊಂಡ್ ಹೋಗಿ. ಈ ನಮ್ಮನೆ ಹೊಲ್ಸ ಐತ್ರಿ. ಸಣ್ಣ ಹುಡ್ರನ್ನ ಅದಾವ್ರಿ ಶಾಲ್ಯಾಗ. ಈ ನಮ್ಮನೆ ತಗೊಂಡ್ ಕುಡ್ದು ಹಾಕಿ ಹೋಗ್ತಾರ್ರಿ. ಇದು 4-5 ಸಲ ವರದಿ ಮಾಡಿದ್ರಿ. ಪೇಪರ್ ಬಂದೈತೆ, ಎಲ್ಲ ಬಂದೈತೆ.
ಸಹದೇವಪ್ಪ ಕರಡಿ ರೈತ ಮುಖಂಡರು ಹೇಳಿದ್ದಾರೆ. ಇನ್ನು ಮುಂತಾದವರು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ವೇಳೆ ವೆಂಕನಗೌಡ ಮೇಟಿ, ಹಿರಿಯ ಮುಖಂಡರು ಅಮರೀಶ್ ಗಾಳಿಪೋಜಿ, ಈಚನಾಳ ದೇವಣ್ಣ ಕುಮಾರ್ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.